ಜೀವನ ಪರ್ಯಂತ ಮದ್ಯಪಾನ ವಿರೋಧಿಸಿದ್ದ ಗಾಂಧೀಜಿಯವರಿಗೆ ಇದೆಂಥ ಅವಮಾನ ಕಣ್ರಿ. ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ ಗಾಂಧೀಜಿಯವರು. ಆದರೆ ಅವ್ರಿಗೆ ನೋಡಿ ರಷ್ಯಾದಲ್ಲಿ ಎಂಥ ಅವಮಾನ ಮಾಡಿದ್ದಾರೆ. ಅದು ಗಾಂಧೀಜಿಯವರಿಗೆ ಮಾಡಿದಂಥ ಅವಮಾನ ಅಲ್ಲ, ಭಾರತೀಯರಿಗೆ ಮಾಡ್ತಿರುವಂಥ ಅವಮಾನ. ಬಿಯರ್ ಕ್ಯಾನ್ ಮೇಲೆ ಮಹಾತ್ಮ ಗಾಂಧಿಯವರು ಭಾವಚಿತ್ರ ಇದೆ. ರಷ್ಯಾದ ಪ್ರತಿಷ್ಠಿತ ಮದ್ಯ ತಯಾರಿಕಾ ಕಂಪನಿ ರಿವರ್ಟ್ ಈ ಕಿಡಿಗೇಡಿತನ ಮಾಡಿದೆ. ಏನು ಬರೆದಿದ್ದಾರೆ? ಮಹಾತ್ಮ ಜಿ ಎಂಬ ಹೆಸರಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ರಷ್ಯಾ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗಾಂಧೀಜಿಯವರ ಸಿದ್ಧಾಂತಕ್ಕೆ ಮಾಡಿದ ಅವಮಾನ ಇದು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ನೋಡಿ, ಬಿಯರ್ ಬಾಟ್ಲಿ, ಟಿನ್ನು, ಗಾಂಧೀಜಿಯವರ ಭಾವಚಿತ್ರ ಇದೆ. ಆ ಬಿಯರ್ ಕ್ಯಾನ್ ಮೇಲೆ ಅವ್ರ ಸಿಗ್ನೇಚರ್ ಆಗಿರ್ಬೋದು, ಮತ್ತು ಅವರ ಭಾವಚಿತ್ರ ಬಹಳ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡಿ, ಟಿನ್ ಬಾಟ್ಲಿ ಬಿಯರು. ಇದಷ್ಟೇ ಅಲ್ಲ, ಈ ಹಿಂದೆ ಇದೇ ಕಂಪ್ನಿ, ರಷ್ಯಾ ಕಂಪ್ನಿ ಇದೆಯಲ್ವಾ, ನಮ್ಮ ಭಾರತದ ಮದರ್ ತೆರೇಸಾ ಅವರ ಫೋಟೋವನ್ನು ಕೂಡ ಇದೇ ರೀತಿಯಾಗಿ ಅಪಮಾನಕ್ಕೆ ಬಳಸ್ಕೊಂಡಿದ್ರು. ಆಮೇಲೆ ನೆಲ್ಸನ್ ಮಂಡೇಲಾ ಇದ್ದಾರಲ್ವಾ, ಅವ್ರದ್ದು ಹಾಗೆ ಮಾಡಿದ್ರು. ಹೀಗೆ ಅಲ್ಲ ನೋಡಿ, ಪ್ರಧಾನಿ ನರೇಂದ್ರ ಮೋದಿಯವರು ಇದಕ್ಕೆ ಮನಸ್ಸು ಮಾಡಿದರೆ ಈ ಕೂಡಲೇ ಅದಕ್ಕೆ ಬ್ರೇಕ್ ಹಾಕ್ಬೋದು, ಅದನ್ನು ಬ್ಯಾನ್ ಮಾಡ್ಬೋದು. ಯಾಕಂದರೆ ಕುಡಿತವೇ ಬೇಡ, ಮದ್ಯ ಮುಕ್ತ ಭಾರತ ದೇಶವನ್ನು ಮಾಡಬೇಕು ಅಂಥೇಳಿ ಪಣ ತೊಟ್ಟಂಥವ್ರು ಮಹಾತ್ಮ ಗಾಂಧೀಜಿಯವರು. ಕಂಪ್ಲೀಟ್ ಜಾಗೃತಿ ಮೂಡಿಸ್ತಾ ಇದ್ರು ಇಡೀ ದೇಶಾದ್ಯಂತ. ಅವಾಗ ನಶೆ ಮುಕ್ತ ಭಾರತ ಮಾಡಬೇಕು ಅನ್ನುವಂಥ ಕನಸು ಅವ್ರದ್ದು. ಗ್ರಾಮ ಗ್ರಾಮಗಳಲ್ಲಿ ಹೋಗಿ ಅವೇರ್ನೆಸ್ ಮೂಡಿಸ್ತಾ ಇದ್ರು. ಆದರೆ ಈಗ ಅಂಥ ಒಬ್ಬ ಮೇಧಾವಿಗೆ ಈ ರೀತಿ ವಿದೇಶಗಳಲ್ಲಿ ಅಪಮಾನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಭಾರತೀಯರಿಗೆ ಅವಮಾನ ಆಗ್ತಾ ಇದೆ. ನರೇಂದ್ರ ಮೋದಿಯವರು ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾಳ ಚೆನ್ನಾಗಿದ್ದಾರೆ, ಉತ್ತಮ ಬಾಂಧವ್ಯ ಇದೆ. ಹಾಗಾಗಿ ಅವರು ಮಾತಾಡಬೇಕು, ಗಾಂಧೀಜಿಯವರ ಬಗ್ಗೆ ಗುಣಗಾನ ಮಾಡಬೇಕು. ಈಗ ರಷ್ಯಾದವರು ಅಂತ ಹೇಳಿದ್ರೆ ಸಹಜವಾಗಿ ನಮ್ಮ ದೇಶದ ಹೋರಾಟಗಾರರ ಬಗ್ಗೆ ಅವ್ರ ಮಾಹಿತಿ ಕೊರತೆ ಇರಬಹುದು. ಅಲ್ಲ, ಯಾಕೆ ಗಾಂಧೀಜಿಯವರು ಫೋಟೋ ಬಳಸ್ಕೊಂಡ್ರು ಗೊತ್ತಾಗ್ತಾ ಇಲ್ಲ. ಅಂದರೆ ಪ್ರಚಾರಕ್ಕೋಸ್ಕರ ಬಳಸ್ಕೊಂಡ್ರ, ಅವಮಾನ ಮಾಡಬೇಕು ಅನ್ನುವಂಥ ಉದ್ದೇಶನ, ಆ ಮಾನಸಿಕತೆ ಗೊತ್ತಾಗ್ತಾ ಇಲ್ಲ. ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಧಾನಿ ಮೋದಿಯವರು ಒತ್ತಾಯವನ್ನು ಮಾಡ್ತಿದ್ದಾರೆ, ಪುಟಿನ್ ಅವ್ರ ಜೊತೆಗೆ ನೀವು ಮಾತಾಡಬೇಕು, ಗಾಂಧೀಜಿಯವರಿಗೆ ಆಗ್ತಿರುವಂಥ ಅವಮಾನವನ್ನು ತಡಿಬೇಕು. ನೋಡಿ, ಭಾರತೀಯರಿಗೆ ಎಂತಿಂಥ ಅವಮಾನಗಳಾಗ್ತಾ ಇದೆ. ಅಲ್ಲೆಲ್ಲೋ ಚಪ್ಪಲಿಗಳ ಮೇಲೆ ದೇವತೆಗಳ ಫೋಟೋಗಳನ್ನ ಹಾಕ್ತಾರೆ, ಸ್ಟಿಕ್ಕರ್ಗಳನ್ನ ಅಂಟಿಸ್ತಾರೆ. ಯಾರೋ ಬ್ಲೌಸು ಹೊಲಿಸ್ಕೊಂಡ್ರೆ ಅಲ್ಲಿ ಭಾರತೀಯ ಕೆಲವೊಂದಿಷ್ಟು ಪರಂಪರೆಗಳನ್ನು ಅಣಕಿಸುವಂಥ ಕೆಲಸ ಮಾಡ್ತಾರೆ. ಇದು ಪದೇ ಪದೇ ವಿಶ್ವ ಮಟ್ಟದಲ್ಲಿ ರಿಪೀಟ್ ಆಗ್ತಾ ಇದೆ. ಭಾರತದ ಒಂದು ಮಾನ ಹೋಗ್ತಾ ಇದೆ, ಭಾರತೀಯರಿಗೆ ಅಗೌರವ ತೋರಲಾಗ್ತಾ ಇದೆ. ಇದು ಕೆಲಸ ಅಂತ ಹೇಳಿದ್ರೆ ಪ್ರಧಾನಿ ಮೋದಿಯವರು ಮಧ್ಯಸ್ಥಿಕೆ ವಹಿಸಬೇಕು ಇದಕ್ಕೆ.